ಸ್ಟೇಷನ್‌ನಲ್ಲಿ ಮೈಸೂರಿಗೆ ಟ್ರಿಪ್ ಹೋದಂತ ಸೂರ್ಯ ಮೀನಾಗೋಸ್ಕರ ಮೈಸೂರು ಸಿಲ್ಕ್ ಸ್ಯಾರಿನ ತಂದು "ತಗೊಳಮ್ಮ ಮೀನಾ, ನಿನಗೋಸ್ಕರ ₹2500 ಮೈಸೂರು ಸಿಲ್ಕ್ ಸ್ಯಾರಿ ತಂದಿದ್ದೀನಿ ನೋಡು" ಅಂತ ಹೇಳಿದಾಗ, ಅವನ ಮಾತನ್ನ ಕೇರ್ ಮಾಡದೆ ಮೀನಾ ರೂಮಿಗೆ ಹೋಗ್ತಾ ಇರ್ತಾಳೆ. "ಯಾಕೆ ಏನಾಯ್ತು? ಏನು ಹೇಳ್ತಾನೆ ಇಲ್ವಲ್ಲ?" ಅಂತ ಹೇಳಿದಾಗ, "ಓಹೋ! ಯಾರಾದ್ರೂ ಏನಾದ್ರೂ ಆಸೆ ಪಟ್ಟು ಮಾಡಿದ್ರೆ ಅದಕ್ಕೆ ಏನಾದ್ರೂ ಹೇಳಲೇಬೇಕಾ?" ಅಂತ ಕೇಳ್ತಾಳೆ. "ಯಾಕೆ ಒಂಥರ ಮಾತಾಡ್ತಿದ್ಯಾ? ಏನಾಯ್ತು? ನನ್ಗೆ ಅರ್ಥ ಆಗ್ತಿಲ್ಲ" ಅಂತ ಹೇಳಿದಾಗ, "ಹೌದ್ರಿ, ನಿಮ್ಮಿಂದ ನಾನು ₹50 ಕಳ್ಕೊಂಡೆ" ಅಂತ ಹೇಳಿ ತಾನು ಬೆಟ್ ಕಟ್ಟಿದ್ದು ನಡೆದಿದ್ದ ವಿಷಯನೆಲ್ಲ ಹೇಳ್ತಾಳೆ. "ಅಲ್ಲ ಕಣೆ, ಯಾರಾದ್ರೂ ಆಟಕ್ಕೋಸ್ಕರ ಬೆಟ್ ಕಟ್ತಾರೆ, ನೀನೇನೆ ಊಟಕ್ಕೆ ಬೆಟ್ ಕಟ್ಟಿದ್ಯಾ, ಬೆಟ್ಟಮ್ಮ" ಅಂತ ಬೈತಾ ಇರ್ತಾನೆ ಸೂರ್ಯ. ಆಗ ಮೀನಾ, "ನಾನು ಆಸೆ ಪಟ್ಟು ಪೆಸರಿಟ್ ಮಾಡಿದ್ದೆ, ಆದ್ರೆ ನೀವೇನು ಹೇಳೇ ಇಲ್ಲ" ಅಂತ ಹೇಳಿ ಕೋಪಗೊಂಡಿರ್ತಾಳೆ. "ಅಲ್ಲ ಕಣೆ, ನೀನ್ ಪ್ರತಿದಿನ ಏನೇ ಮಾಡಿದ್ರು ಅದು ಸಖತ್ತಾಗೇ ಇರುತ್ತೆ, ಅದನ್ನ ದಿನ ಹಾಡಿ ಹೊಗಳ್ಬೇಕಾ? ನೀನ್ ನೀರ್ ಕೊಟ್ರು ನೀರ ತರ ಇರುತ್ತೆ" ಅಂತ ಹೇಳಿದಾಗ, ಸೂರ್ಯನ್ ಮಾತು ಕೇಳ್ದಂತ ಮೀನಾ ಒಳೊಳಗೆ ನಗ್ತಾ ಇರ್ತಾಳೆ. "ಆಯ್ತು ಕಣಮ್ಮ, ಇವಾಗೇನ್ ಸಾರಿ ಕೇಳ್ಬೇಕಾ?" ಅಂತ ಹೇಳಿ ತಾನ್ ತಂದಿರೋ ಸೀರೆನ ತಗೊಂಡು ಮೀನಾ ಹೆಗಲ ಮೇಲೆ ಹಾಕಿ ಸಾರಿ ಅಂತ ಕೇಳ್ತಾನೆ. ಆಗ ಮೀನಾ ಆ ಸೀರೆನ ತಗೊಂಡೋಗಿ ರೂಮ್ ಬಾಗ್ಲು ಹಾಕೋತಾಳೆ. "ಇವ್ಳಿಗೇನಾಯ್ತು? ಬಾಗಿಲು ತೆಗಿಯೇ, ಇಲ್ಲ ಅಂದ್ರೆ ನಾನು ಹೊರಟೋಗ್ಬಿಡ್ತೀನಿ" ಅಂತ ಹೇಳಿ ಸೂರ್ಯ ಮಾತಾಡ್ತಾ ಹೊರಗಡೆ ಹೋಗ್ತಾ ಇರ್ತಾನೆ. ಆಗ ಮೀನಾ ಸೂರ್ಯ ತಂದಿರೋ ಸೀರೆನ ಉಟ್ಕೊಂಡ್ ಬರ್ತಾಳೆ. ಆಗ ಸೂರ್ಯ ಮೀನಾನ ನೋಡಿ ಕಳೆದು ಹೋಗ್ತಾನೆ. "ತುಂಬಾ ಚೆನ್ನಾಗಾಗಿದೆ ಕಣೆ, ಸೀರೆಯಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆಯಾ" ಅಂತ ಹೇಳಿ ಹಾಡಿ ಹೊಗಳ್ತಾ, "ನೆರಿಗೆನ ಸರಿ ಮಾಡ್ತೀನಿ" ಅಂತ ಹೇಳಿ ಕೆಳಗ್ ಕುತ್ಕೊಂಡು ಮೀನಾನ ತನ್ನ ತೊಡೆ ಮೇಲೆ ಕೂರ್ಸ್ಕೊತಾನೆ. ಹಾಗೆ, "ನೋಡಮ್ಮ, ಇನ್ಮೇಲೆ ನೀನ್ ಏನೇ ಮಾಡಿದ್ರು ಅದನ್ನ ತಿಂದು ಹೇಳ್ತೀನಿ" ಅಂತ ಹೇಳ್ತಾ ಮಾತಾಡ್ತಾ ಇರ್ತಾರೆ. ಆಗ ಮೀನಾನು, "ಹೌದ್ರಿ, ನೀವು ಹಿಂದೆ ಒಂದು ಮುಂದೆ ಒಂದು ಮಾಡಕ್ ಬರಲ್ಲ, ನೀವೇನಿದ್ರು ಡೈರೆಕ್ಟ್ ನಾನೇ ತಪ್ಪಾಗಿ ತಿಳ್ಕೊಂಡೆ, ಏನೇನೋ ಹೇಳ್ದೆ, ಆಯ್ತು ಹೋಗ್ಲಿ ಬಿಡಿ" ಅಂತ ಮಾತಾಡ್ತಾ, "ನಿಮ್ ಫೋನ್ ಕೊಡಿ" ಅಂತ ಕೇಳಿದ ಮೀನಾ ಇಬ್ರು ಸೇರಿ ಸೆಲ್ಫಿ ತಗೋತಾರೆ. ಆಗ ಮೀನಾ, "ರೀ, ಇನ್ನೊಂದ್ ಬಾಕ್ಸ್ ಅಲ್ಲಿ ಏನಿದೆ? ಇನ್ನೊಂದ್ ಸೀರೆ ತಂದಿದ್ದೀರಾ?" ಅಂತ ಕೇಳ್ತಾಳೆ. "ಆಸೆ ನೋಡು, ಆಸೆ, ಅದು ಮಗು ಬಟ್ಟೆ" ಅಂತ ಹೇಳ್ತಾನೆ ಸೂರ್ಯ. "ಮಗು ಬಟ್ಟೆನಾ? ಅಲ್ರಿ, ನಮ್ಗಿನ್ನೂ ಮಗುನೇ ಆಗಿಲ್ವಲ್ಲ. ಓಹೋ, ಮುಂದೆ ಹುಟ್ಟೋ ಮಗುಗೆ ಬಟ್ಟೆ ತಂದಿದ್ದೀರಾ?" ಅಂತ ಕೇಳ್ತಾಳೆ. "ಇಲ್ಲ ಕಣೆ, ಅದು ಕ್ರಿಶ್ಗೋಸ್ಕರ." "ಕ್ರಿಶ್ಗ? ಹೌದು, ಮಕ್ಳ ಬಟ್ಟೆ ನೋಡಿದ ತಕ್ಷಣ ಕ್ರಿಶ್ ಯಾಕೋ ನೆನ್ಪಾದ, ಅವನ್ಗೋಸ್ಕರ ತಂದಿದ್ದೀನಿ" ಅಂತ ಹೇಳಿದಾಗ, "ಹೌದು ರೀ, ಅವ್ನ್ಗೆ ಆಪರೇಷನ್ ಆದ್ಮೇಲೆ ನಾವು ಅವನ್ನ ನೋಡೋಕೆ ಅಂತಾನೆ ಹೋಗಿಲ್ಲ, ಈ ಸರಿ ಹೋಗುವಾಗ ಅದನ್ನ ತಗೊಂಡ್ ಹೋದ್ರಾಯ್ತು" ಅಂತ ಹೇಳಿ ಇಬ್ರು ಮಾತಾಡ್ತಾ ಇರ್ತಾರೆ. ಈ ಕಡೆ ಶೀಲಾ ರವಿ ರೆಸ್ಟೋರೆಂಟ್ಗೆ ಬಂದು ರವಿಗೋಸ್ಕರ ವೇಟ್ ಮಾಡ್ತಾ ಇರ್ತಾಳೆ. ಆಗ ಅವಳನ್ನ ನೋಡಿದಂತ ರವಿ, "ಏನತ್ತೆ ನೀವು ಬೆಳಗ್ಗೆ ಅಂತ ಕೇಳಿದಾಗ, "ಹೂನಪ್ಪ, ನೀವಂತರೂ ಏನೂ ಹೇಳೋದಿಲ್ಲ, ನಾನೇ ಎಲ್ಲ ತಿಳ್ಕೊಂಡು ನಿಮ್ಮ ಹತ್ರ ಬರ್ಬೇಕಲ್ವಾ" ಅಂತ ಹೇಳಿದಾಗ, "ಏನತ್ತೆ, ಆ ರೀತಿ ವಿಷಯ ಏನೂ ಇಲ್ವಲ್ಲ" ಅಂತ ಕೇಳ್ತಾನೆ ರವಿ. "ಶ್ರುತಿ ಎಲ್ಲ ಹೇಳಿದ್ಲಪ್ಪ, ನೀನೇನೋ ರೆಸ್ಟೋರೆಂಟ್ ಓಪನ್ ಮಾಡ್ಬೇಕು ಅಂತ ಹೇಳಿದ್ಯ ಅಂತಲ್ಲ, ರೆಸ್ಟೋರೆಂಟ್ ಓಪನ್ ಮಾಡಿದ್ಮೇಲೆ ಮಗು ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳಿದ್ಯ ಅಂತಲ್ಲ" ಅಂತ ಹೇಳಿದಾಗ, "ಹೌದತ್ತೆ, ಅದು ಆವಾಗ, ಆದ್ರೆ ನಿಮ್ ಮಗಳೇ ಇವಾಗ ಅಂತ ಮಾತಾಡುವಷ್ಟರಲ್ಲಿ ನಮ್ಗೆ ಗೊತ್ತಪ್ಪ, ನಾವು ಹೆಣ್ಣೆತ್ತೋರು ಸಂಕಟ ನಿನಗೇನಪ್ಪ ಗೊತ್ತಾಗುತ್ತೆ, ನಮ್ಮ ಹತ್ರ ಯಾಕಪ್ಪ ಸಂಕೋಚ, ಅಳಿಯ ಅಂದ್ರೆ ಮಗ ಇದ್ದ ರೀತಿ" ಅಂತ ಹೇಳಿ ತನ್ನ ವೆಂಟಿ ಬ್ಯಾಗ್ ಅಲ್ಲಿರೋ ಒಂದ್ ಚೆಕ್ನ ತೆಗೆದು ರವಿ ಕೈಲಿ ಕೊಡ್ತಾಳೆ. "ಏನತ್ತೆ ಇದು, ಬ್ಲ್ಯಾಂಕ್ ಚೆಕ್" ಅಂತ ಕೇಳಿದಾಗ, "ಹೌದಪ್ಪ, ಇವ್ರು ಕೊಟ್ರು, ನೀನೇನೋ ಹೋಟೆಲ್ ಓಪನ್ ಮಾಡ್ಬೇಕು ಅಂತ ಮಾಡಿದ್ಯಂತಲ್ಲ, ಈ ಚೆಕ್ ಅಲ್ಲಿ ಹೋಟೆಲ್ ಓಪನ್ ಮಾಡಪ್ಪ" ಅಂತ ಹೇಳಿದಾಗ, "ಇದೆಲ್ಲ ಏನು ಬೇಡ ಅತ್ತೆ, ಇನ್ನೇನು ನಾನು ಲೋನಿಗೆ ಅಪ್ಲೈ ಮಾಡಿದ್ದೀನಿ, ಸ್ಯಾಂಕ್ಷನ್ ಆಗುತ್ತೆ" ಅಂತ ಹೇಳಿದಾಗ, "ಅಲ್ಲಪ್ಪ, ನಮ್ಮ ಸಂಪಾದನೆ ಎಲ್ಲ ಯಾರಿಗಪ್ಪ, ನಿನಗೂ ಶ್ರುತಿಗೆ ಸೇರ್ಬೇಕು, ನಾವಿರುವಾಗ ನೀನ್ ಯಾಕಪ್ಪ ಹೊರಗಡೆ ಸಾಲ ಬಡ್ಡಿ ಅಂತ ಹೇಳಿ ಪರದಾಡ್ಬೇಕು, ಈ ದುಡ್ಡಲ್ಲಿ ಹೋಟ್ಲ್ ಓಪನ್ ಮಾಡಿ ನೀನ್ ನಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೊ" ಅಂತ ಹೇಳಿದಾಗ, "ಯಾಕತ್ತೆ, ಇವಾಗ ನಾನು ನಿಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೊಂತಿಲ್ವಾ" ಅಂತ ಹೇಳಿ ರವಿ ಕೇಳ್ತಾನೆ. "ಅದು ಹಾಗಲ್ಲಪ್ಪ, ನಮ್ಮ ಉದ್ದೇಶ ಏನು ಅಂತಂದ್ರೆ ನೀವು ಚೆನ್ನಾಗಿರ್ಬೇಕು, ಜೊತೆಗೆ ನಮ್ಮ ಮಗಳು ಚೆನ್ನಾಗಿರ್ಬೇಕು" ಅಂತ ಹೇಳ್ತಾ, ಅವರು ಚೆಕ್ ಕೊಟ್ಟಿದ್ದಾರೆ, ನಾನು ಅದನ್ನ ನಿನ್ ಕೈಯಲ್ಲಿ ಇಟ್ಟಿದ್ದೀನಿ, ಏನಾದ್ರೂ ಮಾಡಪ್ಪ ಅಂತ ಹೇಳಿ ಶೀಲಾ ಅಲ್ಲಿಂದ ಹೊಡ್ತಾಳೆ. ಆಗ ರವಿಗೆ ತುಂಬಾ ಕೋಪ ಬರುತ್ತೆ. ಅಲ್ಲಿಂದ ಹೊರಟ ರವಿ ಸೀದಾ ಶ್ರುತಿ ಡಬ್ಬಿಂಗ್ ಸ್ಟುಡಿಯೋಕ್ ಬಂದು ಶ್ರುತಿಗೆ ಕಾಲ್ ಮಾಡ್ತಾನೆ. ಟೇಕಲ್ಲಿರೋ ಶ್ರುತಿ ಕಾಲ್ನ ಪಿಕ್ ಮಾಡಲ್ಲ. ಆಗ ಕೋಪದಿಂದ ರವಿ ಸೀದಾ ಡಬ್ಬಿಂಗ್ ಸ್ಟುಡಿಯೋದೊಳಗೆ ನುಗ್ಗಿ ಅವರಪ್ಪ ಕಳಿಸಿದ ಚೆಕ್ಕನ್ನ ಶ್ರುತಿ ಮೇಲೆ ಬಿಸಾಕ್ತಾನೆ. ಆಗ ಶ್ರುತಿ, "ಇದೇನಿದು, ಅಪ್ಪನ್ ಚೆಕ್ಕು" ಅಂತ ಹೇಳಿ ಹೊರಗಡೆ ಬಂದ ಶ್ರುತಿ, "ಸರ್, 1 ನಿಮಿಷ" ಅಂತ ಹೇಳಿ ರವಿ ಹತ್ರ ಬಂದು, "ಏನಿದು ರವಿ" ಅಂತ ಕೇಳ್ತಾಳೆ. ಇದು ನಿಮ್ಮಪ್ಪ ನನಗೋಸ್ಕರ ಕೊಟ್ಟಿರೋ ಭಿಕ್ಷೆ" ಅಂತ ಹೇಳ್ತಾನೆ ರವಿ. "ಯಾಕ್ ರವಿ, ಏನ್ ಮಾತಾಡ್ತಿದ್ಯಾ, ನನಗೇನು ಅರ್ಥ ಆಗ್ತಿಲ್ಲ" ಅಂತ ಹೇಳಿದಾಗ, "ನಿನಗೆ 1000 ಸಲ ಹೇಳಿದ್ದೀನಿ ಶ್ರುತಿ, ಮನೇಲಿ ನಡೆದಿರೋ ಘಟನೆನ ಹೋಗಿ ನಿಮ್ಮ ಅಮ್ಮನ ಮನೇಲಿ ಹೇಳ್ಬೇಡ ಅಂತ ಹೇಳಿ, ನಾನು ಹೋಟೆಲ್ ಓಪನ್ ಮಾಡೋ ವಿಷಯ ಯಾಕೆ ನೀನು ಡಿಸ್ಕಸ್ ಮಾಡಿದೆ" ಅಂತ ಕೇಳಿದಾಗ, "ಹೇಳ್ದೆ ರವಿ, ಆದ್ರೆ ಅದಕ್ಕೆ ಬೇರೆ ಕಾರಣನೇ ಇತ್ತು, ಅವರು ನಮ್ಮನ್ನ ಅಜ್ಜಿ ತಾತ ಯಾವಾಗ ಮಾಡ್ತೀರಾ ಅಂತ ಕೇಳಿದ್ರು, ಅದಕ್ಕೋಸ್ಕರ ರವಿ ಹೋಟೆಲ್ ಓಪನ್ ಮಾಡ್ಬೇಕು ಅಂತ ಮಾಡಿದ್ದೇನೆ, ಅದಾದ್ಮೇಲೆ ಯೋಚನೆ ಮಾಡ್ತೀವಿ ಅಂತ ಹೇಳ್ದೆ ಅಷ್ಟೇ, ಅದನ್ನ ಅವರು ಬೇರೆ ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ" ಅಂತ ಹೇಳಿದಾಗ, "ನೋಡ್ ಶ್ರುತಿ, ನಿಮ್ ಮನೆಯವರೆಲ್ಲ ಏನಂತ ಅನ್ಕೊಂಡಿದ್ದಾರೆ, ಬೇಡ ಬೇಡ ಅಂದ್ರು, AC ಕಳ್ಸಿದ್ರು, ರೂಮ್ ಕಟ್ಸೋಕೆ ಪಾಯ ಹಾಕಕ್ಕೆ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು, ಇವಾಗ ಈ ಚೆಕ್ಕು. ನೋಡು ಶ್ರುತಿ, ನಾನು ನಿನಗೆ ಲಾಸ್ಟ್ ವಾರ್ನಿಂಗ್ ಕೊಡ್ತಾ ಇದ್ದೀನಿ, ನಮ್ಮ ಮನೆಯವ್ರಿಗೋಸ್ಕರ ನಿಮ್ಮ ಮನೆಯವ್ರ ಹತ್ರ ಹೋಗಿ ದುಡ್ಡು ಕೇಳಬೇಡ" ಅಂತ ಹೇಳಿದಾಗ, "ಸ್ಟಾಪ್ ಇಟ್ ರವಿ, ನಾನು ನನಗೋಸ್ಕರನೇ ದುಡ್ಡು ಕೇಳಲ್ಲ, ಅಂತದ್ರಲ್ಲಿ ಹೋಗಿ ನಿನಗೋಸ್ಕರ ದುಡ್ಡು ಕೇಳ್ತೀನ, ನಾನು ನಿನ್ಗೆ ಲಾಸ್ಟ್ ವಾರ್ನಿಂಗ್ ಮಾಡ್ತಾ ಇದ್ದೀನಿ,
ನಾನ್ ಕೆಲಸ ಮಾಡಿಯೋ ಸ್ಟುಡಿಯೋದಲ್ಲಿ ಬಂದು ಈ ರೀತಿ ಎಲ್ಲ ಕೂಗಾಡಿದ್ರೆ ಚೆನ್ನಾಗಿರಲ್ಲ ಅಂತ ಕೋಪಗೊಂಡ ಶ್ರುತಿ ಒಳಗಡೆ ಹೋಗ್ತಾಳೆ. ಹಾಗೆ ರವಿನೂ ಸಹ ಅಲ್ಲಿಂದ ಹೊರಡ್ತಾನೆ. ಮನೆ ಹೊರಗಡೆ ಕ್ರಿಶ್ ಆಟ ಆಡ್ತಾ ಇರ್ತಾನೆ. ಆಗ ಅಲ್ಲಿಗೆ ಬಂದ ರೋಹಿಣಿ ಕ್ರಿಶ್ ಅಂತ ಜೋರಾಗಿ ಕೂಗ್ತಾ ಅವನ ಹತ್ರ ಬಂದು ಅವನ್ನ ತಪ್ಕೊಂಡು ಎತ್ಕೊಂಡು ಹ್ಯಾಪಿ ಬರ್ಡೇ ಕ್ರಿಶ್ ಅಂತ ಹೇಳ್ತಾನೆ. ಏನಮ್ಮ ಇಷ್ಟೊತ್ತು ಕಾಯ್ಬೇಕಾ ಅಂತ ಕೇಳಿದಾಗ, ಹೌದಪ್ಪ ಪುಟ್ಟ, ಬಸ್ಸಲ್ಲಿ ಬರ್ಬೇಕಲ್ವಾ, ಅದಕ್ಕೆ ಲೇಟ್ ಆಯ್ತು, ನೀನೇನೋ ಕೇಳಿದ್ದೆಲ್ಲ ಎಲ್ಲ ತಂದಿದ್ದೇನೆ, ಒಳಗಡೆ ಹೋಗಿ ನೋಡೋಣ ಅಂತ ಹೇಳಿ ಎಲ್ಲರೂ ಒಳಗಡೆ ಹೋಗ್ತಾರೆ. ಆಗ ಕ್ರಿಶ್, ಅಮ್ಮ ಇವತ್ತು ನನ್ನ ಫ್ರೆಂಡ್ಸ್ ಎಲ್ಲರೂ ಬರ್ತಾರೆ, ಅವ್ರಿಗೆ ಎಲ್ಲರಿಗೂ ನೀನೇ ನನ್ನಮ್ಮ ಅಂತ ಹೇಳ್ತೀನಿ ಅಂತ ಹೇಳಿದಾಗ, ಅಯ್ಯೋ ಕ್ರಿಶ್ ಈಗ ಬೇಡ, ನಾನು ಯಾವಾಗ ಹೇಳ್ತೀನೋ ಅವಾಗ ಹೇಳುವಂತೆ ಅಂತ ಹೇಳ್ತಾಳೆ. ಈಗ ಯಾಕಮ್ಮ ಬೇಡ ಅಂತ ಹೇಳಿ ಕ್ರಿಶ್ ಪ್ರಶ್ನೆ ಕೇಳಿದಾಗ, ನಾನು ನಿನ್ನಮ್ಮ ಅಲ್ವಾ, ನೀನು ನನ್ನ ಮಾತು ಕೇಳ್ತೀಯ ತಾನೆ ಅಂತ ಹೇಳಿದಾಗ, ಹ್ಞೂ ಅಮ್ಮ ಕೇಳ್ತೀನಿ ಅಂತ ಹೇಳಿದ ಕ್ರಿಶ್ಗೆ ತಾನು ತಂದಿರೋ ಬಟ್ಟೆನ ಕೊಟ್ಟಂತ ರೋಹಿಣಿ ಅದನ್ನ ನೋಡಿ ತುಂಬಾ ಖುಷಿ ಆಗ್ತಾನೆ. ಕ್ರಿಶ್ ಅದನ್ನ ತಗೊಂಡು ಒಳಗಡೆ ಹೋಗ್ತಾನೆ. ಆಗ ಪ್ರಮೀಳಾ, ನೋಡಮ್ಮ ಕಲ್ಯಾಣಿ, ಎಷ್ಟು ದಿನ ಅಮ್ಮ ಈ ಸತ್ಯನ ಮುಚ್ಚಿಡ್ತೀಯ ಅಂತ ಹೇಳಿದಾಗ, ಯಾವ ಸತ್ಯನಮ್ಮ, ಯಾರಿಗೆ ಸತ್ಯ ಗೊತ್ತಾಗ್ಬೇಕೋ ಅವ್ರಿಗೆ ಗೊತ್ತಾಯ್ತಲ್ಲ, ಕ್ರಿಶ್ಗೆ ಗೊತ್ತಾಗ್ಬೇಕಿತ್ತು, ಅವ್ನಿಗೆ ಎಲ್ಲ ಸತ್ಯ ಗೊತ್ತಾಯ್ತಲ್ಲ ಅಂತ ಹೇಳಿದಾಗ, ಅದನ್ನ ನೀನು ಹೇಳಿಲ್ಲ ಕಲ್ಯಾಣಿ, ನಾವು ಮಾತಾಡುವಾಗ ಅವನು ಕೇಳಿಸ್ಕೊಂಡಿದ್ದು ಅಂತ ಹೇಳ್ತಿರ್ತಾಳೆ. ಆದ್ರೆ ಬೇರೆ ಎಲ್ಲಾ ಸತ್ಯನೂ ನೀನೇ ಹೇಳಿದ್ರೆ ಒಳ್ಳೇದು, ಅದನ್ನ ಬೇರೆಯವರು ತಿಳ್ಕೊಂಡ್ರೆ ತುಂಬಾ ಕಷ್ಟ ಆಗುತ್ತೆ. ನೋಡಮ್ಮ ರೋಹಿಣಿ, ನೀನು ನಿನ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದೀಯ. ಆರೋಗ್ಯಕ್ಕೆ ಇನ್ಶೂರೆನ್ಸ್ ಇದೆ, ಆದ್ರೆ ಆಯಸ್ಸಿಗೆ ಇನ್ಶೂರೆನ್ಸ್ ಇಲ್ಲಮ್ಮ. ಈ ಬಡಿತಾ ಇರೋ ಹೃದಯ ಯಾವಾಗ ನಿಲ್ಲುತ್ತೋ ನನ್ಗೆ ಗೊತ್ತಿಲ್ಲ. ಆವಾಗ ಈ ಕೃಷ್ಣ ಈ ಮಗುನ ಏನಮ್ಮ ಮಾಡ್ತೀಯ ನೀನು ಅಂತ ಕೇಳ್ತಿರ್ತಾಳೆ. ಏನಮ್ಮ ನೀನು, ನಿನ್ ಕಣ್ ಮುಂದೆ ಬಂದ್ರೆ ಸಾಕು ಬರೇ ಪದೇ ಪದೇ ಅದೇ ಪ್ರಶ್ನೆನ ಹೇಳ್ತಾ ಇದೆಯಲ್ಲ. ನಾನು ಇಲ್ಲಿಗೆ ಬರೋಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ, ಪದೇ ಸುಳ್ಳು ಸುಳ್ಳು ಸುಳ್ಳು, ನನ್ನ ಜೀವನದಲ್ಲಿ ಬರೇ ಇದೇ ಆಗೋಯ್ತು, ನಾನಿವಾಗ ಇಲ್ಲಿ ಇರ್ಲಾ ಹೋಗ್ಲಾ ಅಂತ ಹೇಳಿ ರೋಹಿಣಿ ಕೋಪ ಮಾಡ್ಕೋತಾಳೆ. ಹೋಗ್ಲಿ ಬಿಡಮ್ಮ, ಯಾವಾಗ ಏನೇನು ಗೊತ್ತಾಗಬೇಕೋ ಅದೆಲ್ಲ ತಾನೇ ಗೊತ್ತಾಗುತ್ತೆ, ನಾನು ನಿನಗೆ ಕಾಫಿ ತೊಗೊಂಡ್ಬರ್ತೀನಿ ಅಂತ ಹೇಳಿ ಪ್ರಮೀಳಾ ಒಳಗಡೆ ಹೋಗ್ತಾಳೆ. ಈ ಕಡೆ ರೋಹಿಣಿ ಮಗನ ಬರ್ತಡೆಗೋಸ್ಕರ ಎಲ್ಲ ಸಿದ್ಧತೆಯನ್ನು ಮಾಡ್ಕೋತಾಳೆ. ಅಕ್ಕಪಕ್ಕದ ಮನೆಯವರೆಲ್ಲರೂ ಕೃಷ್ಣ ಬರ್ತಡೆಗೆ ಬರ್ತಾರೆ. ಪ್ರಮೀಳಾ ಹಾಗೂ ಕಲ್ಯಾಣಿ ಇಬ್ರು ಸೇರ್ಕೊಂಡು ಅವ್ರನ್ನೆಲ್ಲ ವೆಲ್ಕಮ್ ಮಾಡ್ಕೋತಾರೆ. ಆಗ ಒಳಗಡೆ ಇರೋ ಕೃಷ್ಣ ಕರೆದಂತಹ ರೋಹಿಣಿ ಕಡೆ ರೋಹಿಣಿ ಕೇಕ್ ನ ಓಪನ್ ಮಾಡ್ತಾ ಇರ್ತಾಳೆ. ಅಮ್ಮ ಇದನ್ನೆಲ್ಲ ರೆಡಿ ಮಾಡು, ಅಷ್ಟರಲ್ಲಿ ನಾವು ಆಟ ಆಡ್ಕೋತೀವಿ ಅಂತ ಹೇಳಿ ಕೃಷ್ಣ ಹಾಗೂ ಅವ್ನ ಫ್ರೆಂಡ್ಸ್ ಹೊರಗಡೆ ಹೋಗ್ತಾರೆ. ಆಗ ರೋಹಿಣಿ, ಅಮ್ಮ ಚಾಕು ಎಲ್ಲಿ ಅಂತ ಹೇಳಿ ಒಳಗಡೆ ತರೋಕಂತ ಹೋಗ್ತಾಳೆ. ಅದೇ ಸಮಯಕ್ಕೆ ಸೂರ್ಯ ಮೀನಾ ಅವ್ರ ಮನೆಗೆ ಬರ್ತಾರೆ. ಕೃಷ್ಣ ನೋಡಿದಂತ ಸೂರ್ಯ ಅವನ ಹತ್ರ ಓಡೋಡಿ ಬಂದು ಕೃಷ್ಣ ಎತ್ಕೋತಾನೆ. ಏನಪ್ಪ ಮಿಂಚ್ತಾ ಇದೆಯಲ್ಲ ಅಂತ ಕೇಳಿದಾಗ, ಅಯ್ಯೋ ಅಂಕಲ್ ಇವತ್ತು ನನ್ನ ಬರ್ಡೇ ಅಂತ ಹೇಳ್ತಾನೆ. ಆಗ ಸೂರ್ಯ ಮೀನಾಗೆ ತುಂಬಾ ಖುಷಿ ಆಗುತ್ತೆ. ಅಯ್ಯೋ ಒಳ್ಳೆ ದಿನನೇ ಬಂದಿದ್ದೇವಲ್ವಾ ನಾವು ಅಂತ ಹೇಳಿದಾಗ ಅವ್ರನ್ನ ನೋಡಿದಂತ ಪ್ರಮೀಳಾಗೆ ಶಾಕ್ ಆಗುತ್ತೆ. ಆಗ ಅವಳ ಹಿಂದನೇ ನಿಂತ್ಕೊಂಡು ರೋಹಿಣಿ ಅವರಿಬ್ಬರನ್ನ ನೋಡಿ ಶಾಕ್ ಆಗಿ ಮನೆ ಒಳಗಡೆ ಹೋಗಿ ಬಚ್ಚಿಟ್ಕೋತಾಳೆ. ಒಳಗಡೆ ಹೋಗಿ ನಿನ್ನ ಬರ್ಡೇನ ಸೆಲೆಬ್ರೇಟ್ ಮಾಡೋಣ, ಇವತ್ತು ನಾವು ನಿಮ್ಮನ್ನ ಕೇಕ್ ಕೊಯ್ಸೆ ಇಲ್ಲಿಂದ ಹೊರಡೋದು ಅಂತ ಹೇಳಿ ಸೂರ್ಯ ಮೀನಾ ಕೃಷ್ಣ ಎತ್ಕೊಂಡು ಒಳಗಡೆ ಬರ್ತಾರೆ. ಆಗ ಸೂರ್ಯ, ಅಮ್ಮ ಆಹ್ವಾನ ಪತ್ರಿಕೆ ಇಲ್ಲದೆ ಇದ್ರು ನಿಮ್ಮ ಮನೆಗೆ ಬಂದ್ಬಿಟ್ಟಿದ್ವಿ, ನಾವು ಕೃಷ್ಗೋಸ್ಕರ ಒಂದು ಬಟ್ಟೆನ ತಗೊಂಡಿದ್ವಿ, ಅದನ್ನ ಕೊಟ್ಟೋಗೋಣ ಅಂತ ಬಂದ್ವಿ, ಆದ್ರೆ ಇಲ್ಲಿ ನೋಡಿದ್ರೆ ಕೃಷ್ಣ ಹುಟ್ಟಿದಬ್ಬ ಇದೆ ಅಂತ ಹೇಳ್ತಿರುವಾಗ ಮೀನಾ, ಅಲ್ಲಮ್ಮ ನೀವಾದ್ರೂ ಒಂದು ಮಾತು ನಮ್ಗೆ ಹೇಳೋದಲ್ವಾ ಅಂತ ಹೇಳಿದಾಗ, ಅವ್ರಿಗೆ ನಮ್ಗೆ ತೊಂದರೆ ಕೊಡಬಾರ್ದು ಅಂತ ಅನ್ಸಿತ್ತು ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಆಗ ಸೂರ್ಯ, ಅಮ್ಮ ಎಲ್ಲ ತಯಾರಾಗಿದೆ, ಎಲ್ಲ ಶುರು ಮಾಡೋಣ ಅಂತ ಹೇಳಿದಾಗ, ತಡಿಯಪ್ಪ ಪ್ಲೇಟ್ ತಗೊಂಡ್ ಬರ್ತೀನಿ ಅಂತ ಹೇಳಿ ಒಳಗಡೆ ಹೋದ ಪ್ರಮೀಳಾ ರೋಹಿಣಿ ಹತ್ರ ಬಂದು, ಏನೇ ರೋಹಿಣಿ ಇದೆಲ್ಲ ಅಂತ ಕೇಳ್ತಾಳೆ. ಏನಮ್ಮ ಇವರು ರಾಹು ಕೇತು ತರ ನನ್ನ ಬೆನ್ ಹಿಂದೆ ಬಿದ್ದ್ಬಿಟ್ಟಿದ್ದಾರೆ, ನಾನು ಎಲ್ಲೋದ್ರು ಅಲ್ಲೇ ಬರ್ತಾರೆ, ನೀನೇನಾದ್ರೂ ಹೇಳ್ದೆ ಅಂತ ಹೇಳಿದಾಗ, ನಾನ್ಯಾಕಮ್ಮ ಅವ್ರನ್ನ ಕರೀಲಿ ಅಂತ ಹೇಳ್ತಾಳೆ. ನನ್ಗೇನೋ ಗೊತ್ತಿಲ್ಲಮ್ಮ, ನೀನೇನಾದ್ರೂ ಒಂದು ಹೇಳಿ ಅವ್ರನ್ನ ಇಲ್ಲಿಂದ ಸಾಗಾಕು, ನನ್ನ ಮಗನ ಹುಟ್ಟಿದಬ್ಬದಲ್ಲಿ ನಾನೇ ಇಲ್ಲದೆ ಇರೋವಾಗುತ್ತೆ, ನೀನ್ ಏನ್ ಮಾಡ್ತೀಯೋ ಗೊತ್ತಿಲ್ಲ ಅಂತ ಹೇಳಿದಾಗ ಅಲ್ಲಿಂದ ಹೊರಟ ಪ್ರಮೀಳಾ ಮತ್ತೆ ಪ್ಲೇಟ್ ತಗೊಂಡು ಸೂರ್ಯ ಮೀನಾ ಹತ್ರ ಬರ್ತಾಳೆ. ಆಗ ಸರಿಯಮ್ಮ ಆಯ್ತು ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿದಾಗ ಕೃಷ್ ಜೋರಾಗಿ ಅತ್ತೆ ಬೇಕು ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅದನ್ನ ಕೇಳಿಸ್ಕೊಂಡಂತ ಸೂರ್ಯ ಮೀನಾಗೆ ಬೇಜಾರಾಗುತ್ತೆ. ಆಗ ಸೂರ್ಯ ಕೃಷ್ಣ ಕೆಳಗಿಳಿಸಿ ಪ್ರಮೀಳಾ ಅವ್ರಿಗೆ, ಅಮ್ಮ ಸ್ವಲ್ಪ ಹೊರಗಡೆ ಬನ್ನಿ ಮಾತಾಡೋದಿದೆ ಅಂತ ಹೇಳ್ತಾರೆ. ಆಗ ಅದನ್ನ ಕೇಳಿಸ್ಕೊಂಡಂತ ರೋಹಿಣಿ ಅವಳು ಸಹ ಮನೆ ಹೊರಗಡೆ ಬಂದು ಅಲ್ಲೇ ಗೋಡೆ ಹತ್ರ ಬಚ್ಚಿಟ್ಕೋತಾಳೆ. ಆಗ ಸೂರ್ಯ, ಏನಮ್ಮ ಇದು ಮಗು ಅತ್ತೆ ಅಂತ ಕನ್ವರ್ಸ್ತಾ ಇದೆ, ಇಂಥ ದಿನನೂ ಅವ್ರು ಬರೋದ್ ಬೇಡವಾ, ಏನಾಗಿದೆ ಅವ್ರಿಗೂ, ಯಾಕೆ ಬರ್ತಾ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆಗ ಮೀನಾ, ನೋಡಮ್ಮ ಹೆತ್ತ ತಾಯಿನ ಬಿಟ್ಟು ಅತ್ತೆ ಅಂತ ಕನ್ವರ್ಸ್ತಿದೆ ಅಂತಂದ್ರೆ ಅವನಿಗೆ ಹೆತ್ತ ತಾಯಿಕಿನ ಅತ್ತೆ ಪ್ರೀತಿ ಸಿಕ್ಕಿದೆ ಅಂತ ಕಾಣಿಸುತ್ತೆ, ಅವ್ರ ಹತ್ರ ನಾವು ಮಾತಾಡ್ತೀವಿ, ಅವ್ರ ಫೋನ್ ನಂಬರ್ ಇದ್ರೆ ಕೊಡಿ ಅಂತ ಮೀನಾ ಕೇಳಿದಾಗ ಆ ಮಾತನ್ನ ಕೇಳಿಸ್ಕೊಂತ ರೋಹಿಣಿಗೆ ಶಾಕ್ ಆಗುತ್ತೆ. ಆಗ ಪ್ರಮೀಳಾ, ಬೇಡಮ್ಮ ಫೋನ್ ಎಲ್ಲ ಬೇಡ, ಅವ್ರು ಎಲ್ಲಿದ್ದಾರೆ ಅಟ್ಲೀಸ್ಟ್ ಅದನ್ನಾದ್ರೂ ಹೇಳಿ ಅಂತ ಮೀನಾ ಕೇಳಿದಾಗ ಅದು ಅವಳು ದುಬೈ ಅಂತ ಹೇಳ್ತಿರ್ತಾಳೆ ಪ್ರಮೀಳಾ. ಅಯ್ಯೋ ಅಮ್ಮ, ಯಾವ ದುಬೈಯೂ ಇಲ್ಲ ಮುಂಬೈಯೂ ಇಲ್ಲ, ಮಗು ಅವ್ರನ್ನ ಅಷ್ಟೊಂದು ನೆನಪು ಮಾಡ್ಕೋತಾ ಇದೆ ಅಂದ್ರೆ ಅವರೆಲ್ಲೋ ಇಲ್ಲೇ ಹತ್ರದಲ್ಲೇ ಇರಬೇಕು ಅಂತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡಂತ ರೋಹಿಣಿ ಗಾಬರಿ ಆಗ್ತಾ ಇರ್ತಾಳೆ.
ಅಮ್ಮ ಅವ್ರ ನಂಬರ್ ನಮ್ಗೆ ಕೊಡಿ, ನಾವು ಅವ್ರ ಹತ್ರ ಮಾತಾಡ್ತೀವಿ, ಯಾವುದೇ ರೀತಿ ಜಗಳ ಮಾಡಲ್ಲ. ಈ ಮಗುನ ಮನಸ್ಸು ಹಾಳು ಮಾಡಿ ಅವ್ರು ಯಾವ ಊರು ಅಲ್ದಾಡ್ತಾ ಇದ್ದಾರೆ ಹೇಳಿ ಅಮ್ಮ, ಈಗಲಾದರೂ ಹೇಳಿ, ಅವ್ರ ನಂಬರ್ ನಮ್ಗೆ ಕೊಡಿ ಅಂತ ಹೇಳಿ ಸೂರ್ಯ ಮೀನಾ ತುಂಬ ಒತ್ತಾಯ ಮಾಡ್ತಾ ಇರ್ತಾರೆ. ಹೌದು ಸೂರ್ಯ, ಅವಳು ನಿಜವಾಗ್ಲೂ ಇರೋದು ದುಬೈಯಲ್ಲೇ, ಇಷ್ಟೊತ್ತಿಗೆ ಅವಳು ಕೆಲಸ ಮಾಡಿ ಮಲ್ಕೊಂಡಿರ್ತಾಳೆ, ಅವಳಿಗೆ ತೊಂದರೆ ಕೊಡೋದು ಬೇಡ ಅಂತ ಹೇಳಿದಾಗ, ಏನಮ್ಮ ನೀವು ಮಾತಾಡ್ತಾ ಇರೋದು, ನಿಜವಾಗ್ಲೂ ತೊಂದರೆ ಆಗ್ತಿರೋದು ಈ ಮಗುಗೆ, ಈ ವಯಸ್ಸಿನಲ್ಲಿ ಆ ಮಗುಗೆ ಬೇಕಾಗಿದ್ದು ನಿಜವಾದ ತಾಯಿಯ ಪ್ರೀತಿ, ಅಪ್ಪನ ಪ್ರೀತಿ, ಅಜ್ಜ ಅಜ್ಜಿ ಪ್ರೀತಿ, ಅಂಥದ್ರಲ್ಲಿ ನೀವು ಈ ರೀತಿ ಮಾತಾಡ್ತಾ ಇದ್ದೀರಲ್ಲ, ಅವ್ರ ನಂಬರ್ ಕೊಡಿ ಅಥವಾ ಅವ್ರ ಬಗ್ಗೆ ಏನಾದರೂ ಹೇಳಿ, ನಾವು ಅವ್ರ ಹತ್ರ ಮಾತಾಡ್ತೀವಿ ಅಂತ ಹೇಳಿ ಸೂರ್ಯ ಮೀನಾ ತುಂಬ ಒತ್ತಾಯ ಮಾಡ್ತಾ ಇರ್ತಾರೆ. ಆಗ ಪ್ರಮೀಳಾ, ನೋಡಪ್ಪ ಸೂರ್ಯ, ಇವನತ್ತೆ ನಿಜವಾಗ್ಲೂ ಇವನತ್ತೆ ಅಲ್ಲ, ಇವನ ಹೆತ್ತ ತಾಯಿ ಅಂತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡಂತ ಸೂರ್ಯ ಮೀನಾಗೆ ಶಾಕ್ ಆಗುತ್ತೆ. ಅವಳು ನನ್ನ ಮಗಳೇಪ್ಪ ಅಂತ ಹೇಳಿದಾಗ, ಏನಮ್ಮ ನೀವು ಕಹಾನಿಯಲ್ಲಿ ಟ್ವಿಸ್ಟ್ ಕೊಡ್ತಾ ಇದ್ದೀರಾ ಅಂತ ಹೇಳಿ ಸೂರ್ಯ ಮೀನಾ ಹೇಳ್ತಾ ಇರ್ತಾಳೆ. ಆಗ ಅವಳ ಮಾತನ್ನ ಕೇಳಿಸ್ಕೊಂಡಂತ ರೋಹಿಣಿಗೂ ಒಳೊಳಗೆ ಮಾತಾಡ್ಕೊಳ್ತಾ ಇರ್ತಾಳೆ. ಮುಗೀತು, ನನ್ನ ಕತೆ ಮುಗೀತು ಅಂತ ಹೇಳಿ ತುಂಬಾ ಗಾಬರಿ ಆಗ್ತಾ ಇರ್ತಾಳೆ. ಆಗ ಸೂರ್ಯ, ಏನಮ್ಮ ಹೇಳ್ತಾ ಇದ್ದೀರಾ, ಇದೆಲ್ಲ ನಿಜನಾ? ನಿಮ್ಮ ಮಗಳು ಅವ್ರ ಮಗಳನ್ನ ನೋಡದೆ ಎಲ್ಲೋ ಹೋಗ್ಬಿಟ್ಟಿದ್ದಾರೆ, ನೀವು ಅವ್ರಿಗೆ ಬುದ್ಧಿ ಹೇಳೋದು ಬೇಡವಾ ಅಂತ ಹೇಳಿ ಹೇಳ್ತಿರ್ತಾನೆ. ಆದರೆ ಅವಳಿಗೆ ಬುದ್ಧಿ ಹೇಳೋ ಅಧಿಕಾರನ ನಾನು ಯಾವಾಗಲೂ ಕಳ್ಕೊಂಡು ಬಿಟ್ಟಿದ್ದೇನಪ್ಪ, ನಾನು ಮಾಡಿರೋ ತಪ್ಪಿಂದ ಅಂತ ಹೇಳ್ತಿರುವಾಗ, ಏನಮ್ಮ ನೀವು ಅಂತ ತಪ್ಪು ಮಾಡಿದ್ದೀರಾ ಅಂತ ಹೇಳಿ ಸೂರ್ಯ ಕೇಳ್ತಾನೆ. ನನ್ನ ಮಗಳಿಗೆ ಬರೀ 18 ವರ್ಷ, 18 ವರ್ಷದ ನನ್ನ ಮಗಳಿಗೆ ಬೇಡ ಬೇಡ ಅಂದ್ರು 50 ವರ್ಷದ ಮದುಕನ್ನ ಮದುವೆ ಮಾಡಿದೆ, ಅದೇ ಅಪ್ಪ ನಾ ಮಾಡಿದ ದೊಡ್ಡ ತಪ್ಪು. ಅವತ್ತಿಂದ ಅವಳು ನನ್ನ ಮೇಲೆ ತುಂಬ ಕೋಪ ಮಾಡ್ಕೊಂಡಿದ್ದಾಳಪ್ಪ ಅಂತ ಹೇಳ್ತಿರುವಾಗ, ಕೋಪ ಮಾಡ್ಕೊಳೋದ್ರಲ್ಲಿ ಅರ್ಥ ಇದೆ ಅಮ್ಮ ಅಂತ ಸೂರ್ಯ ಹೇಳ್ತಿರ್ತಾನೆ. ಆಗ ಮೀನಾ, ಹೌದಮ್ಮ, ಅವ್ರು ಕೋಪ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇದ್ರೆ, ಆದರೆ ಆ ಕೋಪ ನಿಮ್ಮ ಮೇಲೆ, ಅವ್ರ ಗಂಡನ ಮೇಲೆ ಇರಬೇಕು. ಆದರೆ ಏನೂ ಗೊತ್ತಾಗದೆ ಇರೋ ಈ ಮಗು ಮೇಲೆ ಯಾಕಮ್ಮ? ಅವ್ರ ನಂಬರ್ ಕೊಡಿ, ನಾವು ಮಾತಾಡ್ತೀವಿ ಅಂತ ಹೇಳಿ ಮತ್ತೆ ಸೂರ್ಯ ಮೀನಾ ಕೇಳ್ತಾ ಇರ್ತಾರೆ. ಆದರೂ ಸಹ ಪ್ರಮೀಳಾ ಏನು ಹೇಳ್ತಾ ಇರಲ್ಲ. ಆಗ ಮೀನಾ, ಹೋಗ್ಲಿ ಬಿಡಮ್ಮ, ಅವ್ರ ಫೋಟೋನಾದರೂ ತೋರಿಸಿ ಯಾರವರು ಅಂತ ಕೇಳಿದಾಗ, ಫೋಟೋ ಯಾಕಮ್ಮ, ನಿಜವಾದ ಹೆತ್ತ ತಾಯಿನೇ ಇಲ್ಲೇ ತೋರಿಸ್ತೀನಿ ಅಂತ ಹೇಳಿ ಕೈ ಮಾಡಿ ಗೋಡೆ ಕಡೆ ತೋರಿಸ್ತಾಳೆ. ಆಗ ಗೋಡೆ ಮರೆಯಲ್ಲಿರೋ ರೋಹಿಣಿ ಹೊರಗಡೆ ಬರ್ತಾಳೆ. ರೋಹಿಣಿನ ನೋಡಿದಂಥ ಸೂರ್ಯ ಮೀನಾಗೆ ಶಾಕ್ ಆಗುತ್ತೆ.